ಟಾಟಾ IPLನ ಮ್ಯಾಚ್ ನಂಬರ್ 40 ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಡೆಲ್ಲಿಯವರು ಕೊನೆ ಮ್ಯಾಚಲ್ಲಿ SRH ಮೇಲೆ ತುಂಬಾ ಹೀನಾಯವಾಗಿ ಸೋತಿದ್ದಾರೆ. ಅಂಡ್ GTR ನೋಡ್ಕೊಂಡ್ರೆ ಕೊನೆ ಮ್ಯಾಚಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಸೊ ಇಬ್ರು ಒಂದು ಒಳ್ಳೆ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ DC ಅವರಿಗೆ ಈ ಮ್ಯಾಚಲ್ಲಿ ತುಂಬಾ ಕಷ್ಟ ಆಗ್ಬೋದು. ಯಾಕಂದ್ರೆ ಈ ಮ್ಯಾಚ್ ಅವ್ರು ವಿನ್ ಆಗಲೇಬೇಕು ಅಂತ ಸಿಚುವೇಶನ್ ಇದೆ. ಇಲ್ಲ ಅಂದ್ರೆ ಅವರು ಪ್ಲೇ ಆಫ್ ರೇಸ್ ಇಂದ ಆಚೆ ಹೋಗ್ತಾರೆ. ಸೊ ಈ ಮ್ಯಾಚ್ DC ಅವರಿಗೆ ಮಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತೆ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಮ್ಯಾಚ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಯಲ್ಲಿ ನಡೀತಾ ಇದೆ. ಈ ಪಿಚ್ ಬಗ್ಗೆ ಹೇಳೋದಾದ್ರೆ, ನಾವು ನೋಡೇ ಇದೀವಿ ಲಾಸ್ಟ್ ಮ್ಯಾಚಲ್ಲಿ ಕೂಡ ತುಂಬಾ ಸಖತ್ತಾಗಿ ರನ್ಸ್ ಹೊಡಿಬೋದು. ಇಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ಒಂದು ದೊಡ್ಡ ರನ್ಸ್ನ ಒಂದು ಸುರಿಮಳೆನ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡೂ ಟೀಮಲ್ಲೂ ಒಳ್ಳೆ ಹಿಟ್ಟರ್ಸ್ ಇದ್ದಾರೆ. ಸೊ ನಾವು ಒಂದು ಒಳ್ಳೆ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡೋದು ಈ ಪಿಚ್ಚಲ್ಲಿ. ಇನ್ನು ಎರಡು ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದ್ರೆ, ಒಟ್ಟಾರೆಯಾಗಿ 4 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 2 ಮ್ಯಾಚಲ್ಲಿ ಗುಜರಾತ್ ಅವರು ಗೆದ್ದಿದ್ದಾರೆ. ಇನ್ನು 2 ಮ್ಯಾಚಲ್ಲಿ ಡೆಲ್ಲಿ ಅವರು ಗೆದ್ದಿದ್ದಾರೆ. ಎಸ್ಪೆಷಲಿ ಡೆಲ್ಲಿ ಅವರು 2 ಮ್ಯಾಚ್ ಸಹ ಅಹಮದಾಬಾದಲ್ಲಿ ಗೆದ್ದಿದ್ದಾರೆ. ಸೊ ಅವರು ಅವ್ರ ಹೋಮ್ ಪಿಚ್ಚಲ್ಲಿ ಬಿಟ್ಟು ಬೇರೆ ಕಡೆ ಗೆದ್ದಿದ್ದಾರೆ. ಸೊ ಈ ಮ್ಯಾಚಲ್ಲಿ ನೋಡಬೇಕು ಗುಜರಾತ್ ಅವರು ಅದಕ್ಕೆ ರಿವೆಂಜ್ ಮಾಡ್ಕೊಳ್ತಾರಾ ಇಲ್ವಾ ಅಂತ ನೋಡ್ಕೋಬೇಕಾಗಿದೆ. ಇನ್ನು ಎರಡು ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಕಡೆಯಿಂದ ಪೃಥ್ವಿ ಶಾ, ಡೇವಿಡ್ ವಾರ್ನರ್, ಜೇಕ್ ಫ್ರೇಜರ್ ಮೆಗರ್ಕ್, ಅಭಿಷೇಕ್ ಪೋರೆಲ್, ಟ್ರಿಸ್ಟನ್ ಸ್ಟಬ್ಸ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್, ಲಲಿತ್ ಯಾದವ್, ಅಕ್ಷರ್ ಪಟೇಲ್, ಆಂಡ್ರಿಕ್ ನೋಕಿಯಾ, ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್ ಹಾಗೂ ಖಲೀಲ್ ಅಹ್ಮದ್ ಅವರು ಕಣಕ್ಕಿಳಿಯಲಿದ್ದಾರೆ. ಇನ್ನು ಗುಜರಾತ್ ಜೈಂಟ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದ್ರೆ, ಅವ್ರ ಕಡೆಯಿಂದ ವೃದ್ಧಿಮಾನ್ ಸಾಹಾ ಹಾಗೂ ಅವರ ಕ್ಯಾಪ್ಟನ್ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಡೇವಿಡ್ ಮಿಲ್ಲರ್, ಅಜ್ಮತುಲ್ಲಾ ಒಮರ್ಜಾಯ್, ರಾಹುಲ್ ತೆವಾತಿಯಾ, ಶಾರುಖ್ ಖಾನ್, ರಶೀದ್ ಖಾನ್, ಸಾಯಿ ಕಿಶೋರ್, ನೂರ್ ಅಹ್ಮದ್, ಸಂದೀಪ್ ವಾರಿಯರ್ ಹಾಗೂ ಮಹೇಶ್ ಶರ್ಮಾ ಅವರು ಕಣಕ್ಕಿಳಿದಿದ್ದಾರೆ.